ಒಬ್ಬ ಮನುಷ್ಯ ಸತ್ತು ಹೋದ್ರೆ 10 ಜನ ಗೊತ್ತಾಗತ್ತೆ, ಆದ್ರೆ ಆ ಮನುಷ್ಯನ ಮನಸ್ಸು ಸತ್ತೋದ್ರೆ ಯಾರಿಗೂ ಗೊತ್ತಾಗಲ್ಲ. ಆದ್ರೆ ಆ ನೋವು ಮಾತ್ರ ಪ್ರತಿ ದಿನ ಅನುಭವಿಸೋರಿಗೆ ಮಾತ್ರ ಚೆನ್ನಾಗಿ. ಇದು ಜೀವನ ನಾಟಕ ರಂಗ, ಆ ದೇವನ ಚದುರಂಗ. ಇಲ್ಲಿ ಯಾರಿಗೂ ಯಾರೂ ಇಲ್ಲ, ಅನುಬಂಧಕ್ಕೆ ಅರ್ಥವೇ ಇಲ್ಲ. ಇದು ಜೀವನ ನಾಟಕ ರಂಗ. ಸಾಧನೆಯ ದಾರಿಗಳು. ನಾವು ನಿದ್ದೆಗೆಟ್ಟು ಕೆಲಸ ಮಾಡಿದರೆ ಮಾತ್ರ ಇನ್ನೊಬ್ಬರ ನಿದ್ದೆ ಕೆಡಿಸೋ ತರಹ ಹೆಸರು ಮಾಡೋಕೆ ಸಾಧ್ಯ. ಬದುಕಿನಲ್ಲಿ ನೋಟು ಕಂಡವಳಿಗಿಂತ ನೋವನ್ನು ಕಂಡವಳು ಹೆಂಡತಿಯಾಗಿ ಬರಬೇಕು. ಸತ್ತ ಮೇಲೆ ಮಲಗೋದಿದ್ದೇ ಇರುತ್ತೆ. ಬದುಕಿದ್ದಾಗ ಏನಾದರೂ ಸಾಧಿಸಬೇಕು. ನಮಗೆ ಒಳ್ಳೊಳ್ಳೆ ಸೋಲುಗಳು ಯಾಕೆ ಬರ್ತಾವಂದರೆ, ನಿನ್ನ ಹಣೆ ಬರಹ ಸರಿಯಿಲ್ಲ ಅಂತ, ಮುಂದೆ ನಿನಗೋಸ್ಕರ ಒಳ್ಳೆಯ ದಿನಗಳು ಕಾಯ್ತಾ ಇದೆ ಅಂತ ಅರ್ಥ. ಸೋಲದೆ ಗೆದ್ರೆ ಮಂದಹಾಸ, ಸೋತು ಗೆದ್ರೆ ಅದುವೇ ಇತಿಹಾಸ. ನನಗೂ ಒಂದಿನ ಸಾವು ಬಂದೇ ಬರುತ್ತೆ ಅಂತ ಅರಿತವನು ಇನ್ನೊಬ್ಬರಿಗೆ ಯಾವತ್ತಿಗೂ ಕೂಡ ತೊಂದರೆ ಕೊಡೋದಿಲ್ಲ. ಎಲ್ಲಿ ಹುಟ್ಟಬೇಕು ಅನ್ನೋದು ನಮ್ಮ ಕೈಯಲ್ಲಿರೋದಿಲ್ಲ, ಆದರೆ ಎಲ್ಲಿ ಮುಟ್ಟಬೇಕು ಅನ್ನೋದು ಮಾತ್ರ ನಮ್ಮ ಕೈಯಲ್ಲಿರುತ್ತೆ. ಹೆಣವನ್ನು ಕೂಡ ನಿನ್ನ ಬಂಧುಗಳು ನೋಡದೇ ಇರೋ ತರ ಯಾವನೋ ಎತ್ಕೊಂಡೋಗಿ ಯಾವ್ದೋ ಗುಂಡಿಗೆ ಬಿಸಾಕ್ತಾನೆ. ಅಂತ ಒಂದು ನಶ್ವರ ಜಗತ್ತು ಇದು. ಇದಕ್ಕೆ ಯಾಕೋಸ್ಕರ ಬಡ್ಕಂತೀರಿ? ನಾನು, ನಂದು, ನಾನೇ ಅದನ್ನೆಲ್ಲ ಬಿಟ್ಬಿಟ್ಟು ನೀವು ಪ್ರೀತಿ ತೋರಿಸ್ರಿ, ವಯಸ್ಸಾದವ್ರಿಗೆ ಪ್ರೀತಿ ತೋರಿಸಿ, ತಂದೆ ತಾಯಿಗೆ ಪ್ರೀತಿ ತೋರಿಸ್ರಿ. ನ್ಯಾಯ ನೀತಿ ಧರ್ಮದಲ್ಲಿ ನೀವು ಬದುಕುವಂತ ಕೆಲಸ ಮಾಡಿ. ಈ ಕರೋನಾ ಕಲಿಸಿರೋ ಪಾಠ ಏನು ಅಂದ್ರೆ, ಬದುಕು ನಶ್ವರ, ನಶ್ವರ. ಅದನ್ನು ತಿಳಿದುಕೊಂಡವನು, ನಿನಗೆ ಮರ್ಯಾದೆ ಸಿಗದ ಜಾಗದಲ್ಲಿ ನೀನು ಚಪ್ಪಲಿ ಕೂಡ ಬಿಡಬೇಡ. ಗೌರವ ಅನ್ನೋದು ಬೇರೆಲ್ಲೂ ಇಲ್ಲ, ಅದು ನಿನ್ನ ನಾಲ್ಗೆಯಲ್ಲೇ ಇರುತ್ತೆ. ಸತ್ತಾಗ ಸಿಗುವ ಪ್ರೀತಿ, ಗೌರವ, ಕರುಣೆ ನೀನು ಬದುಕಿದಾಗ ಯಾವತ್ತೂ ಸಿಗೋದಿಲ್ಲ. ಅದನ್ನು ನಾನು ಖುದ್ದಾಗಿ ಅನುಭವಿಸಿದ್ದೇನೆ. ಬದುಕಿನ ದಾರಿ ತೋರಿಸುವುದಕ್ಕೆ ಬಾರದ ಜನರು ಸ್ಮಶಾನದ ದಾರಿ ತೋರಿಸುವುದಕ್ಕೆ ಬರ್ತಾರೆ. ಸೋಲು ಸಾವಿನಲ್ಲಿ ಅಂತ್ಯ ಆಗಬಾರ್ದು, ಸಾಧನೆಯಲ್ಲಿ ಸೋಲು ಅಂತ್ಯವಾಗಬೇಕು. ತಿಳಿದುಕೊಂಡವನು ನಾನು. ಅರ್ಥವಿಲ್ಲದ ಪ್ರಶ್ನೆಗೆ ಸುಮ್ಮನಿರುವುದು ಉತ್ತಮ. ತಿಳಿದಷ್ಟು ಬೆಳಿತೀನಿ ಅನ್ನುವ ಛಲ ಇರಬೇಕು. ಮುಟ್ಟೋ ಗುರಿ ತಡವಾದರೂ ಇಡುವ ಹೆಜ್ಜೆ ಮಾತ್ರ ನಿಯತ್ತಾಗಿರಬೇಕು. ಸಾವಿಗೆ ನಾ ಹೆದರೋದಿಲ್ಲ, ಯಾಕಂದರೆ ನಾನಿರೋ ತನ ಅದು ಬರೋಲ್ಲ, ಅದು ಬಂದರೆ ನಾನಿರೋಲ್ಲ. ಜೀವನ ಒಂದು ಕಬಡ್ಡಿ ಆಟ ಇದ್ದಂತೆ. ನೀನು ಗೆಲುವಿನ ಗುರಿ ಮುಟ್ಟುತ್ತಿದ್ದಂತೆ ಕೆಲವರು ನಿನ್ನ ಕಾಲು ಹಿಡಿದು ಎಳಿತಾರೆ. ನಮ್ಮ ಆಚಾರ ವಿಚಾರಗಳಿಂದ ಮಾತ್ರ ನಾವು ಉತ್ತಮ ಎನಿಸಿಕೊಳ್ತೇವೆ ಹೊರತು ಯಾವುದೇ ಜಾತಿಯಿಂದಲ್ಲ. ಆಕಾಶ ಎಷ್ಟೇ ವಿಶಾಲವಾಗಿದ್ರೂ ಕೂಡ ಕಿರು ನಕ್ಷತ್ರಕ್ಕಿರುವಂತಹ ಬೆಲೆ ಆಕಾಶಕ್ಕಿಲ್ಲ. ಹಾಗೆ ಒಬ್ಬ ವ್ಯಕ್ತಿ ಎಷ್ಟೇ ಶ್ರೀಮಂತನಾಗಿದ್ದರೂ ಕೂಡ ಅವನ ಗುಣಕ್ಕಿರುವ ಬೆಲೆನೇ ಜಾಸ್ತಿ ಆಗಿರುತ್ತೆ. ಸೋಲನ್ನು ಹೃದಯಕ್ಕಿಳಿಯಲು ಯಾವತ್ತೂ ಬಿಡಬಾರ್ದು, ಗೆಲುವನ್ನು ತಲೆಗೇರಲು ಬಿಡಬಾರ್ದು. ದಾರಿ ಇಲ್ಲ ಅಂತ ನಡೆಯೋದನ್ನೇ ನಿಲ್ಲಿಸಬಾರ್ದು. ನಾವು ನಡೆದಿದ್ದೇ ದಾರಿ ಅನ್ನೋ ಥರ ನಡಿಬೇಕು. ಇನ್ನು ನಾವು ಸರಿಯಿಲ್ಲ ಅಂತ ಮೊದಲು ತಿಳಿದುಕೊಂಡ್ರೆ ಸಾಕು. ದುಡ್ಡಿದ್ರೆ ಜಗತ್ತಿನಲ್ಲಿ ಎಲ್ಲಿ ಬೇಕಾದರೂ ಜಾಗ ತಗೋಬೋದು, ಆದರೆ ಸ್ಮಶಾನದಲ್ಲಿ ಜೀವ ಕೊಟ್ಟೆ ಜಾಗ ತಗೋಬೇಕು. ಸುಳ್ಳು ನಗ್ತಿರುವಾಗ ಸತ್ಯ ಅಳ್ತಾ ಇರುತ್ತೆ, ಆದರೆ ಸತ್ಯ ನಕ್ಕಾಗ ಸುಳ್ಳು ಸತ್ಯ ಹೋಗಿರುತ್ತೆ. ಭೂಮಿಗೆ ಭಾರವಾದರೂ ಕೂಡ ಪರವಾಗಿಲ್ಲ, ಆದರೆ ಮತ್ತೊಬ್ಬರ ಮನಸ್ಸಿಗೆ ಯಾವತ್ತಿಗೂ ಕೂಡ ಭಾರವಾಗಬಾರ್ದು ಅನ್ನುವ ಉದಾಹರಣೆಗಳು ನಮ್ಮವರೇ ನಮಗೆ ಕಲಿಸಿಕೊಟ್ಟ ದಿನಗಳು ಏನೇನು ಕಲಿಸಿದ್ರು ಅನ್ನೋದನ್ನು ಮುಂದಿನ ಸಂಚಿಕೆಯಲ್ಲಿ ಕಾದು ನೋಡಿ. ಯಾರಾದ್ರೂ ಒಬ್ಬ ನಮ್ಮ ದಾಯಾದಿ, ನಮ್ಮ ಅಣ್ತಮ್ಮ ಅವನನ್ನ ಏನಾದ್ರೂ ಮಾತಾಡುವಾಗ ಅದೇ ಬೇಡ ಹೋಗು ನೀನು ಅಂತ ಅನ್ನಕ್ಕೆ ನಾಲ್ಗೆ ಕಚ್ಕೊಬಿಡೋರು. ಅಲ್ಲಿ ತನಕ ಅನ್ನೋದು ಬೇಡ, ಯಾಕೆಂದ್ರೆ ಬೇಕಾಯ್ತಾನ ಅವನು ಅಂತ. ಈಗ ಧೈರ್ಯವಾಗಿ ಬೇಡ ಹೋಗು ನೀನು ಅಂತಾರೆ, ಯಾಕೆಂದ್ರೆ ದುಡ್ಡು ಇದೆಯಲ್ಲ ನಮ್ಮ ಹತ್ರ. ಮಾಡಿಸ್ಕೊತೀವಿ. ದುಡ್ಡು ಬಿಸಾಕರ್ ಬರ್ತಾನೆ, ದುಡ್ಡು ಬಿಸಾಕರ್ ಯಾವನೋ ಚಪ್ರ ಹಾಕ್ತಾನೆ, ಯಾವನೋ ಛತ್ರ ಕೊಡ್ತಾನೆ, ಯಾವನೋ ಅಡುಗೆ ಮಾಡ್ತಾನೆ. ಈಗ ಮದುವೆ ಮನೆಯಲ್ಲಿ ಹೊರಗಡೆ ಹಲ್ಕಿಸಿ ಹಾಕೋ ದುಡ್ಡು ಕೊಟ್ಟರೆ ಜನ ಇದಾರಲ್ವ. ನಾವು ನಮಸ್ಕಾರ ಅನ್ಬೇಕಾಗಿಲ್ಲ, ನಮಸ್ಕಾರ ಅನ್ನೋಕ್ಕೂ ದುಡ್ಡು ಕೊಟ್ಟರೆ ಜನ ಬರ್ತಾರೆ. ಈ ದರಿದ್ರಾವಸ್ಥೆಗೆ ಬಂದಿದ್ದೀವಿ ನಾವು. ಇದನ್ನ ಚಂದ ಅಂತ ಅನ್ಕೋಬಿಟ್ರೆ ನನ್ಗೆ ಅವ್ರ ಜೊತೆ ಏನು ಐ ಹ್ಯಾವ್ ನೋ ಡೈಲಾಗ್ ಇದೆ. ಗುಡಿಯಲ್ಲಿರೋ ಈ ಪ್ರೀತಿಯನು ಯಾರಿಟ್ಟರೋ ಆ ಗುಡಿಸಲಲಿ ಒಲುಮೆಯೆಂಬ ಕುಲುಮೆಯಲಿ ಬೆಂದರು ಸ್ವರ್ಗಾನೇ ನಿನಗಲ್ಲಿ. ಸುಳ್ಳು ಕನಸುಗಳ ಮುಂದೆ ಹಿಂದೆ ಸತ್ಯ ಮರೆತವನೇ ಹುಚ್ಚ ಎಂದೇ. ಸಾವಿರದ ಪ್ರೀತಿದು
ಯಾರೋ ಯಾರೋ ಗೀಚಿ ಹೋದ ಹಾಳು ಹಣೆಯ ಬರಹ ದಿಕ್ಕು ದಾರಿ ತೋಚದೇನೆ ಕಾಲ ಕಳೆಯೋ